ಅಯ್ಯೋ! ಮಿಡ್ ಟರ್ಮ್ ಎಕ್ಸಾಮ್‌ಗೆ ಇನ್ನು ಒಂದೇ ವೀಕ್ ಇದೆ. ನಾನಂತೂ ಏನೂ ಓದಿಲ್ಲ. ಸಿಲೆಬಸ್ ಇಷ್ಟೊಂದಿದೆ. ಏನು ಮಾಡಲಿ ನಾನು? ಫಿಸಿಕ್ಸ್ ಡಿರೈವೇಷನ್ಸ್ ಮಾಡಲಾ? ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಓದಲಾ? ಅಥವಾ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಲಾ? ಏನು ಮಾಡಲಿ ನಾನು? ನೀವು ಇದೇ ಥರ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಸಾಕು. ಎಷ್ಟು ಜನ ಟೆನ್ಷನ್ ಮಾಡ್ಕೋತೀರಾ? ಕಾಮ್ ಡೌನ್. You just need a plan, and that's what this video is all about. So watch till the end. I'm Likita, first year engineering student who faced the same situation like you last year. So let us begin the video. Approximately ನಮ್ಮ ಹತ್ರ 1 week ಇದೆ. ಹೆಚ್ಚು ಕಮ್ಮಿ ಒಂದೆರಡು ದಿನ ಜಾಸ್ತಿನೇ ಇರ್ಬೋದು, ಬಟ್ ಸ್ಟಿಲ್ I'll consider 1 week. And 1 week is a lot of time, and you just have to study 6 subjects. ಸೊ ಫಸ್ಟ್ ಬಿಗಿನ್ ವಿತ್ ಈಸಿಯರ್ ಸಬ್ಜೆಕ್ಟ್. ಅಂದರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಈಸಿಯಾಗಿ ಅರ್ಥ ಆಗುತ್ತೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಅದರಿಂದ ಸ್ಟಾರ್ಟ್ ಮಾಡಿ. ಬಿಕಾಸ್ ಅದು ನಿಮ್ಗೆ ಇಷ್ಟ ಆಗಿರೋದ್ರಿಂದ ನಿಮಗೆ ಬೇಗ ಅರ್ಥ ಆಗುತ್ತೆ. ಯು ವಿಲ್ ಕಂಪ್ಲೀಟ್ ಇಟ್ ಸೂನ್. ಸೊ ನೀವು ಬೇಗ ಮುಗಿಸಿದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಿಮಗೆ ಬೇರೆ ಸಬ್ಜೆಕ್ಟ್ಸ್ನ ಮುಗಿಸೋದಕ್ಕೆ. ಅದೇ ನೀವು ಡಿಫಿಕಲ್ಟ್ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಡ್ರಾಪ್ ಆಗುತ್ತೆ. ಸೊ ಸ್ಟಾರ್ಟ್ ವಿತ್ ದಿ ಈಸಿಯರ್ ಸಬ್ಜೆಕ್ಟ್. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದು ಈಸಿ ಆಗಿರೋದ್ರಿಂದ ಜಸ್ಟ್ 1 ಡೇ ಸಾಕು. ಬಿಕಾಸ್ ದಸರಾ ಹಾಲಿಡೇಸ್ ನಡೀತದೆ. ಸೊ ಯಾವ್ದು ಎಂಟೈರ್ ಡೇ 1 ಡೇ ಅಲ್ಲಿ ಮುಗಿಸ್ಬೋದು. ನಿಮಗೆ ಯಾವ ಸಬ್ಜೆಕ್ಟ್ ಈಸಿ ಇದೆಯಾ ಅದನ್ನು 1 ಡೇ ಅಲ್ಲಿ ಮುಗಿಸಿ. ಸೊ 1 ಡೇ 1 ಸಬ್ಜೆಕ್ಟ್ ಡನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾಡ್ರೇಟ್ ಸಬ್ಜೆಕ್ಟ್ ಯಾವ್ದು ಅನಿಸುತ್ತೆ ನೀವು ಅದನ್ನು ಚೂಸ್ ಮಾಡಿಕೊಂಡು ಅದಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 ಡೇ ಕೊಡಿ ಸಾಕು. ಯು ಕ್ಯಾನ್ ಕಂಪ್ಲೀಟ್ ಇಟ್. ಐ ಆಮ್ ನಾಟ್ ಟೆಲ್ಲಿಂಗ್ ಯು ಟೆಕ್ಸ್ಟ್ ಬುಕ್ ತೊಗೊಂಡು NCERT ಬುಕ್ಕಿಂದ ಲೈನ್ ಟು ಲೈನ್ ಓದಿ ಆ ಥರ ನಾನು ಹೇಳ್ತಾ ಇಲ್ಲ. ನಿಮ್ಮ ಕ್ಲಾಸಲ್ಲಿ ನಿಮ್ಮ ಟೀಚರ್ ಕೂಡ ಮಾರ್ಕ್ ಮಾಡಿಸಿರ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಮಾರ್ಕ್ ಮಾಡಿಸಿರ್ತಾರಲ್ಲ ಆ ಕ್ವಶನ್ಸ್ನ ಯು ನೀಡ್ ಟು ಪ್ರಾಕ್ಟೀಸ್ ಇಟ್. ಅದರಿಂದ ಇರೋ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಇದನ್ನು 1 ಡೇಲಿ ನಿಜವಾಗ್ಲೂ ಮಾಡ್ಬೋದು, ಮಾಡೋಕ್ಕೆ ಪಾಸಿಬಲ್ ಇದೆ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ 1.5 ಡೇ ನಿಮಗೆ ಮಾಡ್ರೇಟ್ ಯಾವ ಸಬ್ಜೆಕ್ಟ್ ಅನಿಸುತ್ತಲ್ಲ ಯು ಗಿವ್ ಇಟ್ ಟು ದ್ಯಾಟ್ ಸಬ್ಜೆಕ್ಟ್. ಆ್ಯಂಡ್ ನೌ ಕಮ್ಸ್ ದ ಡಿಫಿಕಲ್ಟ್ ಸಬ್ಜೆಕ್ಟ್. ಹೆದರ್ಕೋಬೇಡಿ, ಡಿಫಿಕಲ್ಟ್ ಸಬ್ಜೆಕ್ಟ್ಗೆ ಒಂದು 2 ಡೇಸ್ ಆದರೂ ಟೈಮ್ ಕೊಡಿ. ಐ ಆಮ್ ನಾಟ್ ಟೆಲ್ಲಿಂಗ್ ಯು ಆಲ್ ದಿ ಕ್ವಶನ್ಸ್ ಮಾಡಬೇಕು ಅಂತ. ಈ ಡಿಫಿಕಲ್ಟ್ ಸಬ್ಜೆಕ್ಟಲ್ಲೂ ನಾನು ಹೇಳಿದಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರುತ್ತಲ್ಲ ಅದನ್ನು ಮಾಡಿದ್ರೆ ಸಾಕು. ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಯು ವಿಲ್ ಡೂ ಎನಿ ಕ್ವಶನ್ ಬೇಸ್ಡ್ ಆನ್ ದಟ್ ಕಾನ್ಸೆಪ್ಟ್. ಸೊ ಡಿಫಿಕಲ್ಟ್ ಸಬ್ಜೆಕ್ಟ್ಗೆ ಕಾನ್ಫಿಡೆನ್ಸ್ ಕಳ್ಕೊಬೇಡಿ. ಸೊ ಐ ಆಮ್ ಟೆಲ್ಲಿಂಗ್ ಯು ಟು ಡೂ ಇಟ್ ಅಟ್ ದಿ ಲಾಸ್ಟ್. ಸೊ ದಟ್ ನಿಮಗೆ ಆಲ್ರೆಡಿ ಕಾನ್ಫಿಡೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್ ನಿಮ್ಮನ್ನ ಪುಷ್ ಮಾಡುತ್ತೆ ಮಾಡೋದಕ್ಕೆ. ಸೊ 2 ಡೇಸ್ ಟೈಮ್ ಕೊಡಿ. ಅದರಲ್ಲಿ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಈಸಿಯೆಸ್ಟ್ 2 ಮಾರ್ಕ್ಸ್ 3 ಮಾರ್ಕ್ 5 ಮಾರ್ಕ್ ಕ್ವಶನ್ಸ್ ಆ ಸಬ್ಜೆಕ್ಟಿಂದ ಏನೇನಿದೆಯಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಸಿಯೆಸ್ಟ್ ಕ್ವಶನ್ಸೇ ಬರುತ್ತೆ ಜಾಸ್ತಿ. ಮಿಡ್ ಟರ್ಮಲ್ಲೆಲ್ಲ ಈಸಿಯೆಸ್ಟೇ ಬರುತ್ತೆ ನನ್ನ ಪ್ರಕಾರ. ಸೊ ಗಿವ್ ಟೈಮ್ ಫಾರ್ ಇಟ್. 2 ಡೇಸ್ ಅದರಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ 4.5 ಡೇಸ್ ಯು ಆರ್ ಡನ್ ವಿತ್ 3 ಸಬ್ಜೆಕ್ಟ್ಸ್. ಆ್ಯಂಡ್ ಸಬ್ಜೆಕ್ಟ್ಸ್ ಲೈಕ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಬಯಾಲಜಿ. ಐ ನೋ ಬಯಾಲಜಿ ಸ್ವಲ್ಪ ಕಷ್ಟ ಕಂಪೇರ್ ಟು CS ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ, ಬಟ್ ಸ್ಟಿಲ್ ವೆಯ್ಟೇಜ್ ಪ್ರಕಾರ ನೀವು ಮಾಡಿದ್ರೆ ಯು ಕ್ಯಾನ್ ಸ್ಟಿಲ್ ಡೂ ಇಟ್. ಸೊ ಅದಕ್ಕೆ 1 ಡೇ ಕೊಡಿ. ಲೈಕ್ CS, ಎಲೆಕ್ಟ್ರಾನಿಕ್ಸ್ ಅಥವಾ ಬಯಾಲಜಿ ಆಗಿರೋ 1 ಡೇ ಕೊಡಿ. ಆ್ಯಂಡ್ ಬಯಾಲಜಿ ಸ್ಟೂಡೆಂಟ್ಸ್ ಇಫ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಯು ಕ್ಯಾನ್ ಇನ್ಕ್ರೀಸ್ ದಿ ಡೇ. 1.5 ಡೇ ಕೊಡ್ಬೋದು. ಬಿಕಾಸ್ ಬೇರೆ ಎಲ್ಲಾದ್ರೂ ಕಡೆ ರೆಡ್ಯೂಸ್ ಮಾಡಿ ಯು ಕ್ಯಾನ್ ಗಿವ್ ಇಟ್ 1.5 ಡೇ ಫಾರ್ ಬಯಾಲಜಿ ಇಫ್ ಯು ರಿಯಲಿ ನೀಡ್ ಇಟ್. CS ಮತ್ತು ಎಲೆಕ್ಟ್ರಾನಿಕ್ಸ್ ಸ್ವಲ್ಪ ಈಸಿ ಆಗಿರೋದ್ರಿಂದ ಯು ಕ್ಯಾನ್ ಜಸ್ಟ್ ಫಿನಿಶ್ ಇಟ್ ಇನ್ 1 ಡೇ. ಸೊ ಯು ಆರ್ ಡನ್ ವಿತ್ 5.5 ಡೇ ವಿತ್ 4 ಸಬ್ಜೆಕ್ಟ್ಸ್. ಸೊ ಇವಾಗ ಉಳಿದಿರೋದು ಲ್ಯಾಂಗ್ವೇಜ್ಗೆ ನೀವು ಕುತ್ಕೊಂಡು ಆನ್ಸರ್ನೆಲ್ಲ ಮಗಪ್ ಮಾಡಬೇಡಿ. ಜಸ್ಟ್ ಸ್ಟೋರಿ ತಿಳ್ಕೊಳ್ಳಿ. ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಹಿಂದಿ ಆಗಲಿ, ಜಸ್ಟ್ ನೋ ದಿ ಸ್ಟೋರಿ ಗೊತ್ತಿದ ಮೇಲೆ ನಿಮಗೆ ಆನ್ಸರ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಪೇಪರಲ್ಲಿ ಅನ್ನೋದು ಗೊತ್ತಿರಬೇಕು. ಸೊ ವಾಟ್ ಎವರ್ ಲಾಂಗ್ ಆನ್ಸರ್ಸ್ ಬರುತ್ತಲ್ಲ, ಲಾಂಗ್ ಆನ್ಸರ್ಸಲ್ಲಿ ಸ್ಟಾರ್ಟಿಂಗ್ ಏನಿದೆಯೋ ಇಲ್ವೋ ಈ ಪಾಠ ಐ ಮೀನ್ ದಿಸ್ ಲೆಸನ್ ರಿಟನ್ ಬೈ ದಿಸ್ ಸೊ ಆ್ಯಂಡ್ ಸೊ ಎಕ್ಸ್ಪ್ರೆಸಸ್ ದಿ ಥೀಮ್ ಅಂತ ಈ ಒಂದು ಟಾಪಿಕ್ ಇಂಟ್ರೊಡಕ್ಷನ್ ನೀವು ಬರೀಬೇಕು. ಲ್ಯಾಂಗ್ವೇಜ್ ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಹಿಂದಿ ಆಗಲಿ. ಫಾರ್ ಲಾಂಗ್ ಆನ್ಸರ್ಸ್ ನಾನು ಹೇಳ್ತಾ ಇರೋದು ಈ ಥರ ಬರೀಬೇಕು. ಆ್ಯಂಡ್ ದೆನ್ ಕ್ವಶನಲ್ಲಿ ಕೊಟ್ಟಿರೋ ಸಿಚುವೇಶನ್ ಇದೆಯಲ್ಲ ಆ ಸಿಚುವೇಶನ್ಗಿಂತ ಸ್ವಲ್ಪ ಮುಂಚೆ ಏನಾಗಿತ್ತು ಅದನ್ನು ಕೂಡ ನೀವು ಬರೀಬೇಕು. ಆ್ಯಂಡ್ ಆಫ್ಟರ್ ದಟ್ ಯು ವಿಲ್ ಗೆಟ್ ಇನ್ ಟು ದಿ ಎಕ್ಸಾಕ್ಟ್ ಸಿಚುವೇಶನ್ ಗಿವನ್ ಇನ್ ದಿ ಕ್ವಶನ್. ಆಮೇಲೆ ಕನ್ಕ್ಲೂಷನ್ ಮಾಡಿದಾಗ ನಿಮ್ಮ ಅನಿಸಿಕೆ ಲಾಸ್ಟಲ್ಲಿ ಸೊ ಹೀಗೀಗೆ ಆಯಿತು ಅಂತ ಬರೀಬೇಕು. ಇದು ಎಲ್ಲ ಸಬ್ಜೆಕ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಸೇಮ್ ಫಾಲೋ ಆಗುತ್ತೆ. ಯು ನೀಡ್ ಟು ಡೂ ದಿಸ್. ನೀವು ಈ ಥರ ಬರೆದ್ರೆ ಲಾಂಗ್ ಆನ್ಸರಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು ಗ್ಯಾರಂಟಿ. ಲ್ಯಾಂಗ್ವೇಜಲ್ಲಿ ದಿ ಸ್ಕಿಲ್ ಈಸ್ ಹೌ ಡು ಯು ಪ್ರೆಸೆಂಟ್ ಯುವರ್ ಆನ್ಸರ್ಸ್ ಎಫೆಕ್ಟಿವ್ಲಿ ಟು ದಿ ಎವ್ಯಾಲ್ಯೂಯೇಟರ್. ಸೊ ವಿ ಆರ್ ಡನ್ ವಿತ್ 7 ಡೇಸ್. ಯಾವ್ಯಾವ ಡೇಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ನ ತಗೊಂಡು ಓದಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಇವಾಗ ನಾನು ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಯಾವ ರೀತಿ ಓದಬೇಕು ಸೊ ದಟ್ ಕಮ್ಮಿ ಟೈಮಲ್ಲಿ ಜಾಸ್ತಿ ಮಾರ್ಕ್ಸ್ ಬರೋ ಥರ ಅನ್ನೋದನ್ನು ನಾನು ಹೇಳ್ತೀನಿ. ಇವಾಗ ಆಲ್ರೆಡಿ ಲ್ಯಾಂಗ್ವೇಜ್ ಹೇಳಿದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸೈನ್ಸ್ ಕೋರ್ ಸಬ್ಜೆಕ್ಟ್ಸ್. ಸೊ ಕೆಮಿಸ್ಟ್ರಿಯಲ್ಲಿ 3 ಪಾರ್ಟ್ಸ್ ಇದೆ. ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಐ ನೋ ತುಂಬ ಜನಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿನೂ ಇರ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಅಂತಲೂ ಅನ್ಸ್ಬೋದು. ನನಗೆ ತುಂಬ ಈಸಿ ಇತ್ತು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮಥಿಂಗ್ ವಿಚ್ ಇಸ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಬಿಕಾಸ್ ಆರ್ಗ್ಯಾನಿಕ್ ಅಂತಲೇ ದೆರ್ ಇಸ್ ಅ ಸಪ್ರೇಟ್ ಸೆಕ್ಷನ್ ಇನ್ ದಿ ಕ್ವಶನ್ ಪೇಪರ್. ಅದು 20 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. 20 ಮಾರ್ಕ್ಸ್ ಗಾಯ್ಸ್. ಸೊ ಯು ಕೆನಾಟ್ ಲೂಸ್ ಇಟ್ ಅಲ್ವಾ. ಸೊ ಆರ್ಗ್ಯಾನಿಕ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇಟ್ ಈಸ್ ಈಸಿನೇ.
ಏನು ಕೇಳಲ್ಲ ಅವರು, ತುಂಬ JEE ಲೆವೆಲ್, ನೀಟ್ ಲೆವೆಲ್, ಬೋರ್ಡ್ ಎಕ್ಸಾಮು ಕೇಳಲ್ಲ. ಏನು ಕೇಳ್ತಾರೆ, ಸಿಂಪಲಾಗಿ SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್, ಅದನ್ನು ಅಡ್ವಾನ್ಸ್ಡ್ ಆಗಿಬಿಟ್ಟು ಒಂದು ಎಕ್ಸಾಂಪಲ್ ಮಾಲಿಕ್ಯೂಲ್ ಲೈಕ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮ್ಗೆ ಕ್ವಶನ್ಸ್ ಕೇಳ್ಬೋದು. ಅಥವಾ ಆಲ್ಕೋಹಾಲ್ ಪ್ರಿಪ್ರೇಷನ್, ಡಿಹೈಡ್ರೇಷನ್ ಆ್ಯಂಡ್ ಕ್ಯೂಮಿನ್ ಪ್ರಾಸೆಸ್ ಆ ಥರ ಕ್ವಶನ್ಸ್ ಕೇಳ್ಬೋದು. ಸೊ ಆರ್ಗ್ಯಾನಿಕ್ನ ಮಿಸ್ ಮಾಡಬಲ್ಲೇಬಾರ್ದು, ಬಿಕಾಸ್ ಐ ವೇಟೇಜ್ ಆರ್ಗ್ಯಾನಿಕ್ ಚೆನ್ನಾಗಿರಬೇಕು ಆ್ಯಂಡ್ ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ಆಲ್ಸೋ. ನೀವು ಅದನ್ನು ಇಷ್ಟಪಟ್ಟರೆ ನಿಜವಾಗ್ಲೂ ನೀವು ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫಿಸಿಕಲ್ ಕೆಮಿಸ್ಟ್ರಿ, ಫಿಸಿಕಲ್ ಏನು ಗೊತ್ತಾ, ಮೇನ್ಲಿ ಡಿಫ್ರೆನ್ಸಸ್ ಕೇಳ್ತಾರೆ. ಲೈಕ್ ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್, ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್ ಆ್ಯಂಡ್ ಗಿವ್ ರೀಸನ್ಸ್ ಟೈಪ್ ಆಫ್ ಕ್ವಶನ್ಸ್ ಕೂಡ ಬರುತ್ತೆ ವೆನ್ ಇಟ್ ಕಮ್ಸ್ ಟು ಫಿಸಿಕಲ್. ಅಂದರೆ ಅಂಡರ್ 3 ಮಾರ್ಕ್ಸ್ ಕ್ಯಾಟಗರಿಲಿ ಈ ಥರ ಬರುತ್ತೆ. ಆ್ಯಂಡ್ ಗ್ರಾಫ್ ಬೇಸ್ಡ್ ಕ್ವಶನ್ಸ್, ಕೆಮಿಕಲ್ ಕೈನೆಟಿಕ್ಸಿಂದ ಆಗಿರ್ಬೋದು ಅಥವಾ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಗ್ರಾಫ್ ಬೇಸ್ಡ್ ಕ್ವಶನ್ಸ್ನ ಕೇಳ್ಬೋದು. 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ಬೋದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ನ್ಯೂಮೆರಿಕಲ್ಸ್, ಇಟ್ಸ್ ವೆರಿ ಈಸಿ. ಕೆಮಿಸ್ಟ್ರಿ ನ್ಯೂಮೆರಿಕಲ್ಸ್ ಫಿಸಿಕ್ಸ್ ನ್ಯೂಮೆರಿಕಲ್ಸ್ಗಿಂತ ತುಂಬಾ ಈಸಿ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಇರೋದು 3 ಚಾಪ್ಟರ್ಸ್. ಸೊ ಅದರದ್ದು ಫಾರ್ಮುಲಾಸ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನೆನ್ಪಿಟ್ಕೊಳ್ಳೋದು ಅಷ್ಟೇ ಅಲ್ಲ, ಆ ಫಾರ್ಮುಲಾಸ್ನ ನೀವು ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು ಕ್ವಶನ್ಗೆ ತಕ್ಕಂತೆ. ಅಂದರೆ ಫಾರ್ ಎಕ್ಸಾಂಪಲ್ ಮಾಲಿಕ್ಯುಲರ್ ವೇಟ್ ಕೇಳಿದರೆ ಅದನ್ನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾನ ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿ ನೀವು ಆನ್ಸರ್ ತೆಗಿಬೇಕು ಅನ್ನೋದು ಗೊತ್ತಿದ್ದರೆ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ವೆರಿ ಸಿಂಪಲ್, ಒಂದು 2 ಕ್ವಶನ್ ನೋಡ್ತಾ ಇದ್ದಂಗೆ ಯು ವಿಲ್ ಗೆಟ್ ಟು ನೋ ಈಸಿಲಿ. ಒಂದು ಫಾರ್ಮುಲಾ, ಬೇಸಿಕಲಿ ಒಂದು ಫಾರ್ಮುಲಾ ಗ್ಯಾಪ್ನ ಇಟ್ಕೊಂಡ್ರೆ ಕ್ವಶನ್ ತಕ್ಕಂಗೆ ಓಕೆ ಇದನ್ನು ಅಲ್ಲಿ ಹಾಕಬೇಕು, ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇಲ್ಲಿ ಗೆಟ್ ಟು ನೋ. ಸೊ ನ್ಯೂಮರಿಕಲ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಮೇನ್ಲಿ ಸೊಲ್ಯೂಷನ್ಸ್ ಈಸಿ ಇದೆ ಎಲ್ಲದಕ್ಕಿಂತ, ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದಟ್ ಆಲ್ಸೋ. ಕೆಮಿಕಲ್ ಕೈನೆಟಿಕ್ಸ್ 3 ಸಬ್ಜೆಕ್ಟ್ ಕೂಡ ಈಸಿ ಇದೆ, ಬಟ್ ನಿಮ್ಗೆ ಯಾವ್ದು ಈಸಿಯೆಸ್ಟ್ ಅನ್ಸುತ್ತೆ ಯು ಕ್ಯಾನ್ ಪಿಕ್ ದಟ್ ಒನ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮಾತ್ರ ನೀವು ರಿಯಾಕ್ಷನ್ಸ್, ಈಕ್ವೇಷನ್ಸ್ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಆರ್ಗ್ಯಾನಿಕಲ್ಲಿ ಒಂಚೂರು ಪ್ಲಸ್ಸು ಅಥವಾ ಅಯಾನ್ಸು ಅಥವಾ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಮಿಸ್ ಆದರೂ ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆದರೆ ಇನ್ಆರ್ಗ್ಯಾನಿಕಲ್ಲಿ ಮಾತ್ರ ಒಂದು ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಮಿಸ್ ಆದರೂ ಕೂಡ ಫುಲ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಬಿಕಾಸ್ ನಾನೇ ಒಂದು ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾನು ಆರೋ ಮಾರ್ಕ್ ಮೇಲೆ H+ ಟೇಕ್ಸ್ ದಿ ರಿಯಾಕ್ಷನ್ ಪ್ರೊಸೀಡ್ಸ್ ಇನ್ ಆಸಿಡಿಕ್ ಮೀಡಿಯಮ್ ಅಂತ ನಾನು ರೈಟಿಂಗಲ್ಲಿ ಬರೆದಿದ್ದೀನಿ. ಬಟ್ ರಿಯಾಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ H+ ಬರ್ದಿರಲಿಲ್ಲ. ಸೊ ನನಗೆ 0 ಮಾರ್ಕ್ಸ್ ಬಂದಿತ್ತು. ಲಿಟ್ರಲಿ ಆ ಕ್ವಶನ್ಗೆ 0 ಮಾರ್ಕ್ಸ್ ಬಂದಿತ್ತು. ಸೊ ನಾನು ಹೇಳ್ತಾ ಇದ್ದೀನಿ, ಎಲ್ಲನೂ ಕೂಡ ರಿಯೇಜೆಂಟ್ ಯಾವ ಮೀಡಿಯಮಲ್ಲಿ ಟೇಕ್ ಪ್ಲೇಸ್ ಆಗೋದು ಎಲ್ಲ ಸ್ಪೆಸಿಫೈ ಆಗಿರಬೇಕು ವೆನ್ ಇಟ್ ಕಮ್ಸ್ ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ದಿ ವರ್ಲ್ಡ್ ಫೇಮಸ್ ಕ್ವಶನ್, ಪ್ರಿಪರೇಷನ್ ಆಫ್ K2Cr2O7 and then KMnO4 and H ಫಿಸಿಕಲ್ or ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ಅದರ್ ಸಬ್ಸ್ಟೆನ್ಸಸ್, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವೆನ್ ಇಟ್ ಕಮ್ಸ್ ಟು D and F ಬ್ಲಾಕ್ ಅಂತ. ಕೋಆರ್ಡಿನೇಷನ್ ಕಾಂಪೌಂಡ್ ಬಂತಂದರೆ VBT, ವೇಲೆನ್ಸ್ ಬಾಂಡ್ ಥಿಯರಿ, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್, ಎಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆ ಥರ ಕೇಳ್ತಾರೆ. ಅದ್ರದ್ದು ಎಕ್ಸಾಂಪಲ್ಸ್ ಕೇಳ್ತಾರೆ ಅಷ್ಟೇ. ಅವ್ರ ಕೋಆರ್ಡಿನೇಷನ್ ಕಾಂಪೌಂಡ್ ಇಸ್ ವೆರಿ ಈಸಿ ಆ್ಯಂಡ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಸೊ ಇವಾಗ ಫಿಸಿಕ್ಸ್ ಅಂದರೆ ಡಿರೈವೇಷನ್ಸ್ ಅಂದರೆ ಫಿಸಿಕ್ಸ್ ನಾವು ಬೋರ್ಡ್ ಎಕ್ಸಾಮ್ ಬಗ್ಗೆ ಮಾತಾಡಿದಾಗ, ಸೊ 5 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, ಎಲ್ಲ ಕಡೆ ಡಿರೈವೇಷನ್ಸ್ ಇರುತ್ತೆ ಫಿಸಿಕ್ಸಲ್ಲಿ. ಸೊ ಯು ಹ್ಯಾವ್ ಟು ಬಿ ವೆರಿ ಪರ್ಫೆಕ್ಟ್ ಇನ್ ದೋಸ್ ಡಿರೈವೇಷನ್ಸ್. ಹಂಗೆ ಅಂದ್ಬಿಟ್ಟು ಇರೋದೆಲ್ಲ ಡಿರೈವೇಷನ್ಸ್ ಓದಿ ಅಂತ ಹೇಳಲ್ಲ. ದೇರ್ ಆರ್ ಸಮ್ ವೆರಿ ಇಂಪಾರ್ಟೆಂಟ್. ಅಂದರೆ ಬೋರ್ಡ್ ಅವ್ರಿಗೆ ತುಂಬ ಫೇವ್ರೇಟ್ ಕ್ವಶನ್ಸ್ ಇರುತ್ತೆ, ಫೇವ್ರೇಟ್ ಡಿರೈವೇಷನ್ಸ್ ಇರುತ್ತೆ. ಅದನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅಂದರೆ ಜಸ್ಟ್ ಮಗಪ್ 50 ಸಲ ಬರೆಯೋದಲ್ಲ, ಮಾಡೋದ್ರ ಜೊತೆಗೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಓಕೆ ಯಾಕೆ ಈ ಥರ ಡಿರೈವ್ ಮಾಡ್ತಾ ಇದ್ದೀವಿ, ಯಾಕಂದರೆ ನೀವು ಡಿರೈವ್ ಹೇಗೆ ಮಾಡಿದ್ರಿ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಆ್ಯಂಡ್ ವರ್ಲ್ಡ್ ಫೇಮಸ್ ಡಿರೈವೇಷನ್ಸ್ ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ದಿ ಆಕ್ಚುಯಲ್ ಪಾಯಿಂಟ್ ಆಫ್ ಅ ಡೈಪೋಲ್ ಆ್ಯಂಡ್ ಅದು equatorial point of a dipole and then potential due to isolated point. ಆ ಥರ ತುಂಬ ಈಕ್ವೇಷನ್ಸ್ ಇದೆ, ಡಿರೈವೇಷನ್ಸ್ ಇದೆ 5 ಮಾರ್ಕ್ಸ್ಗೆ. ನಿಮ್ಮ ಟೀಚರ್ ನಿಮಗೆ ಮಾರ್ಕ್ ಮಾಡಿಸಿದ್ರೆ ಪ್ಲೀಸ್ ಕಮೆಂಟ್ ಡೌನ್. ಐ ವಿಲ್ ಗಿವ್ ದಿ ಲಿಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಡಿರೈವೇಷನ್ಸ್ ಫಾರ್ ಫಿಸಿಕ್ಸ್. ಆ್ಯಂಡ್ ನ್ಯೂಮರಿಕಲ್ಸ್ಗೆ ಬಂತಂದರೆ 4 ಇರುತ್ತೆ. ಯು ಹ್ಯಾವ್ ಟು ರೈಟ್ ಇಟ್ 2 ನ್ಯೂಮರಿಕಲ್ಸ್ನ ನೀವು ಬರೀಬೇಕಾಗತ್ತೆ. ಆ್ಯಂಡ್ ಪಕ್ಕ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಬಂದೇ ಬರುತ್ತೆ. ಆ್ಯಂಡ್ ಆಲ್ಸೋ ಫಸ್ಟ್ 2 ಚಾಪ್ಟರ್ಸಿಂದ ಕೂಡ ಬರುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ಕರೆಂಟ್ ಎಲೆಕ್ಟ್ರಿಸಿಟಿನ ಜಾಸ್ತಿ ಟಚ್ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ವೀಟ್ಸ್ಟೋನ್ ಬ್ರಿಡ್ಜ್ ಮೇಲೆ ಬೇಸ್ಡ್ ಆಗಿ ಬಂದಿರುತ್ತೆ. ಸೊ ಅದಕ್ಕೆ ನೀವು KCL KVL ಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ನೀವು ಎಷ್ಟೇ ಸಾಲ್ವ್ ಮಾಡೋಕ್ಕೋರು ಆ KCL KVLನ ನೀವು ಅಪ್ಲೈ ಮಾಡಿದಾಗ ನೀವು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಬರಲ್ಲ, ತಪ್ಪಾಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಐ ಡೋಂಟ್ ರೆಕಮೆಂಡ್ ಯು ಟು ಅಟೆಂಪ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಬೇಸ್ಡ್ ಕ್ವಶನ್ ಇಫ್ ಇಟ್ ಈಸ್ ಫ್ರಮ್ ವೀಟ್ಸ್ಟೋನ್. ಬೇರೆ ಥರ ಸಿಂಪಲ್ ಆಗಿ ರೆಸಿಸ್ಟೆನ್ಸು, ಕರೆಂಟು ಆ ಥರದ ಬಗ್ಗೆ ಕೊಟ್ಟರೆ ಯು ಕ್ಯಾನ್ ಡೂ ಇಟ್. ಆದರೆ ವೀಟ್ಸ್ಟೋನ್ ಮೇಲೆ ಕೊಟ್ಟಂದರೆ ಜಸ್ಟ್ ಟ್ರೈಡ್ ನಾಟ್ ಟು ಅಟೆಂಪ್ಟ್. ಅಂದರೆ ನೀವು ಅಟೆಂಪ್ಟ್ ಮಾಡಬೇಕಂದ್ರೆ ಯು ಕ್ಯಾನ್ ಕೀಪ್ ಇಟ್ ಆಸ್ ಅನ್ ಎಕ್ಸ್ಟ್ರಾ ಕ್ವಶನ್, ಎಕ್ಸ್ಟ್ರಾ ಅಟೆಂಪ್ಟ್ ಮಾಡ್ಬೋದು. ಸೊ
ನಿಮ್ಗೆ ಈಸಿ ಆಗಬೇಕಂದ್ರೆ ಜಸ್ಟ್ ಪ್ರಾಕ್ಟೀಸ್ ಇಟ್ ಫ್ರಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್. ಯಾಕೆಂದರೆ ಅದ್ರಲ್ಲಿ ತುಂಬ ಈಸಿ ಇರುತ್ತೆ. ಅಂದರೆ ಫೈನ್ ದಿ ನಲ್ ಪಾಯಿಂಟ್, ಫೈನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ ಆಫ್ ಎಕ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ಡೈಪೋಲ್ ಆ್ಯಂಡ್ ದೆನ್ ವಾಟ್ ವಿಲ್ ಬಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಸ್ಪಿಯರ್. ಈ ಥರ ಕ್ವಶನ್ಸ್ ಇರುತ್ತೆ, ಅಂದರೆ ಸಬ್ ಕ್ವಶನ್ಸ್ ಇರುತ್ತೆ ABC. ಸೊ ಇದು ತುಂಬ ಈಸಿ ಆಗುತ್ತೆ ನಿಮಗೆ. ಸೊ ಪ್ರಾಕ್ಟೀಸ್ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ 5 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಸೊ ಪ್ರಾಕ್ಟೀಸ್ ದಿ ನ್ಯೂಮರಿಕಲ್ಸ್ ಫ್ರಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ಸ್ ಬಿಕಾಸ್ ಇಟ್ ಈಸ್ ರಿಯಲಿ ವೆರಿ ಈಸಿ. ಮ್ಯಾಥ್ಸ್ಗೆ ಏನು ಹೇಳೋಣ ಹೇಳಿ, ಪ್ರಾಕ್ಟೀಸ್. ಮ್ಯಾಥ್ಸ್ನಲ್ಲಿ ನೀವು ಚೆನ್ನಾಗಿ ಮಾಡಬೇಕಂದ್ರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ಒಳ್ಳೆಯದು. ಆ್ಯಂಡ್ ಪ್ರಾಕ್ಟೀಸ್ಗೆ ಯಾವುದೋ ದೊಡ್ಡ ರೆಫರೆನ್ಸ್ ಬುಕ್ಕಿಂದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ NCERT. ಈವನ್ ಹೇಳಬೇಕು ಅಂದರೆ KCET ಎಕ್ಸಾಮ್ ಇದೆಯಲ್ಲ, ಅಲ್ಲಿಗೂ ಕೂಡ ಡೈರೆಕ್ಟ್ NCERTಯಿಂದ ಕ್ವಶನ್ಸ್ ಬರುತ್ತೆ. ನಾನು ಇಲ್ಲಿ ಹಾಕಿರ್ತೀನಿ ನಿಮಗೆ. NCERT ಬ್ಯಾಕ್ ಪೇಜ್ ಮಿಸಲೇನಿಯಸ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಿ. ಅಲ್ಲಿಂದನೇ ಎಲ್ಲ ಕಡೆ ಕ್ವಶನ್ಸ್ ಬರುತ್ತೆ. ಹೇಳ್ಬೇಕಂದ್ರೆ KCETಗಲ್ಲೂ ಕೂಡ ಡೈರೆಕ್ಟ್ ಅಲ್ಲಿ ಏನು MCQ ಕ್ವಶನ್ಸ್ ಕೊಟ್ಟಿದ್ದಾರಲ್ಲ ಮಿಸಲೇನಿಯಸ್ ಸೆಕ್ಷನಲ್ಲಿ, ಅಲ್ಲಿಂದ ಡಿಟ್ಟು ಆಪ್ಷನ್ಸಿಂದ ಹಿಡಿದು ಕ್ವಶನಿಂದ ಹಿಡಿದು ಡೈರೆಕ್ಟಾಗಿ ಬಂದಿತ್ತು. ಸೊ ನಿಮಗೂ ಅದೇ ಹೇಳ್ತಾ ಇರೋದು, ಮ್ಯಾಥ್ಸ್ಗೆ ಕಂಪ್ಲೀಟ್ NCERTಲಿರೋ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಎಕ್ಸಾಂಪಲ್ ಸೆಕ್ಷನಲ್ಲಿ ಇರುತ್ತಲ್ಲ, ಅದನ್ನು ಕೂಡ ಮಿಸ್ ಮಾಡ್ದಿರ ಸಾಲ್ವ್ ಮಾಡಿ. ಆ್ಯಂಡ್ ಆಲ್ ಎಕ್ಸಸೈಸ್ ಜೊತೆಗೆ MCQ ಮ್ಯಾಥ್ಸ್ಗೆ ತುಂಬ ಈಸಿ ಆಗಬೇಕಂದ್ರೆ ಮಿಸಲೇನಿಯಸ್ ಇದೆಯಲ್ಲ, ಮಿಸಲೇನಿಯಸ್ನ ನೀವು ಸಾಲ್ವ್ ಮಾಡಿದ್ರೆ ಸಾಕು. ಅಲ್ಲಿಂದ ಡೈರೆಕ್ಟ್ ಎತ್ತೆತ್ತು ಬರುತ್ತೆ ಕ್ವಶನ್ಸ್, ಹೇಗಿದೆ ಹಾಗೆ ಬರುತ್ತೆ. ಸೊ ಡು ನಾಟ್ ಮಿಸ್ ಮಿಸಲೇನಿಯಸ್ ಪ್ರಾಬ್ಲಮ್ಸ್, ಅದನ್ನು ಸಾಲ್ವ್ ಮಾಡಿ. ಓಕೆ, ಇಲ್ಲಿ ತನಕ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಯು ಆರ್ ಆಲ್ರೆಡಿ ಅಹೆಡ್ ಆಫ್ 80% ಪೀಪಲ್. ಯಾಕಂದರೆ ತುಂಬ ಜನ ಬರ್ತಾರೆ, ನೋಡ್ತಾರೆ, ತುಂಬ ಲಾಂಗ್ ವಿಡಿಯೋ ಅಂತ ಹಾಗೆ ಹೋಗ್ಬಿಡ್ತಾರೆ. ಆದರೆ ನೀವು ಇಲ್ಲಿ ತನಕ ಬಂದಿದ್ದಾರೆ ಅಂದರೆ ನಿಮ್ಮಲ್ಲಿ ಆ ಫೈರ್ ಇದೆ ಅಂತ. ಆ್ಯಂಡ್ ಯು ಆರ್ ಆಲ್ರೆಡಿ ಅಹೆಡ್ ಆಫ್ 80% ಆಫ್ ಸ್ಟೂಡೆಂಟ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ವಿ ಆರ್ ಡನ್ ವಿತ್ ದಿ ಪ್ಲಾನಿಂಗ್ ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಎಕ್ಸಿಕ್ಯೂಷನ್. ನನಗೆ ನಿಮ್ಮ ಮೇಲೆ 100% ನಂಬಿಕೆ ಇದೆ. ಸೊ ಯು ಜಸ್ಟ್ ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್ ಆ್ಯಂಡ್ ಸೇ ಐ ಕ್ಯಾನ್ ಡೂ ಇಟ್. ದೆನ್ ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಡೂ ಇಟ್. This time no excuses, only results.